ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. 16 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ಜಮೀನನ್ನ ರಿಯಲ್ ಎಸ್ಟೇಟ್ ಕುಳುಗಳಿಂದ ಅಕ್ರಮ ಪ್ರಭಾರೆ. ಪ್ರಶ್ನಿಸಿದ ಮಹಿಳೆಯನ್ನ ಎಳೆದಾಡಿ ಹಲ್ಲೆ, ದೂರು ದಾಖಲು. ಸಾಲ ಸೋಲ ಮಾಡಿ ಬೆಳೆದಿದ್ದ ಬಾಳೆ ಗಿಡಗಳನ್ನು ರಾತ್ರೋರಾತ್ರಿ ಕತ್ತರಿಸಿ ಹಾಕಿದ ದುಷ್ಕರ್ಮಿಗಳು. ರೈತ ಕಂಗಾಲು, ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಪರಿಶೀಲನೆ. ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ವಾಹನ, ಬೈಕ್ ಹಾಗೂ ಎಕ್ಸ್ಯುವಿ ಕಾರಿನ ನಡುವೆ ಸರಣಿ ಡಿಕ್ಕಿ. ಡೆಡ್ಲಿ ಅಪಘಾತದಲ್ಲಿ 7 ಜನ ಸ್ಥಳದಲ್ಲೇ ಸಾವು. ಹೆತ್ತ ತಾಯಿಯನ್ನೇ ಕೊಂದು ಹೃದಯಾಘಾತದ ಕತ್ತೆ ಕಟ್ಟಿದ ಮಗಳು. ಈ ರೀತಿಯಲ್ಲಿ ಬಯಲಾಯಿತು ರಹಸ್ಯ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ 16 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಜಮೀನಿನಲ್ಲಿ ರಿಯಲ್ ಎಸ್ಟೇಟ್ ಕುಳುಗಳು ಅಕ್ರಮವಾಗಿ ಪರಭಾರೆ ಮಾಡಿಕೊಂಡಿದ್ದಾರೆ. ಆ ಜಮೀನಿನ ಮೇಲೆ ನ್ಯಾಯಾಲಯದಲ್ಲಿ ಕೇಸಿದೆ. ಆ ಜಮೀನಿನೊಳಗೆ ಅನುಮತಿ ಇಲ್ಲದೆ ಯಾರೂ ಪ್ರವೇಶಿಸುವಂತಿಲ್ಲ ಎಂದು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದು ಸಾರ್ವಜನಿಕ ತಿಳುವಳಿಕೆ ಬೋರ್ಡ್ ಹಾಕಿದ್ದರು. ಬೋರ್ಡ್ ಕಿತ್ತು ಹಾಕಿ ಜಮೀನಿನಲ್ಲಿ ಹಸು ಕರು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದ ಮನೆಯವರ ಮೇಲೆ ಏಕಾಏಕಿ ದಾಂಧಲೆ ನಡೆಸಿ ಮಹಿಳೆಯರು ಎಂಬುದನ್ನು ನೋಡದೆ ಎಳೆದಾಡಿ ಬಟ್ಟೆ ಹರಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ಅಂಕಣಗುಂದಿ ಗ್ರಾಮದ ವಾಸಿ ರಾಧಮ್ಮ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ 32/1ರಲ್ಲಿ ಸಾಗುವಳಿ ಮಾಡುತ್ತಿದ್ದ ಜಮೀನನ್ನೇ ಸುಶಾಂತ್ ಎನ್ನುವವರು ಅಕ್ರಮವಾಗಿ ತಮ್ಮ ಸ್ವಂತಕ್ಕೆ ಮಾಡಿಸಿಕೊಂಡು ಅದನ್ನು ಲೇಔಟ್ ಮಾಡಲು ಸಿದ್ಧತೆ ಮಾಡುತ್ತಿದ್ದರು ಎನ್ನಲಾಗುತ್ತಿದ್ದು, ಅದೇ ಜಮೀನಿನಲ್ಲಿ ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದ ರಾಧಮ್ಮ ಮತ್ತು ಆಕೆಯ ಸಂಬಂಧಿಕರು ನಮ್ಮ ಜಮೀನಿನಲ್ಲಿ ಯಾಕೆ ಪ್ರವೇಶ ಮಾಡಿದ್ದೀರಿ ಎಂದು ಪ್ರಶ್ನಿಸಿ ತಗಾದೆ ತೆಗೆದಿದ್ದಾರೆ. ಇದಾದ ಬಳಿಕ ಅದೇ ಜಮೀನು ಮೇಲೆ ಕೋರ್ಟ್ ಕೇಸ್ ಸಹ ನಡೆಯುತ್ತಿದೆಯಂತೆ. ಆದರೂ ಅದೇ ಜಮೀನಿನಲ್ಲಿ ಹಸು ಕರು ಕಟ್ಟಿಕೊಂಡು ತರಕಾರಿ ಬೆಳೆದುಕೊಂಡು ಜೀವನ ನಡೆಸುತ್ತಿದ್ದಾಗ ಮಧ್ಯ ಪ್ರವೇಶಿಸಿದ ದಲಿತ ಮುಖಂಡ ಗಂಗಪ್ಪ ಎಂಬುವರು ಆಕೆಯನ್ನು ಖಾಲಿ ಮಾಡಿಸಲು ಏಕಾಏಕಿ ನುಗ್ಗಿ ರಾಧಮ್ಮ ಎಂಬುವವರನ್ನು ಕಾಲಿನಿಂದ ಒದ್ದು ಕೈಯಿಂದ ಗುದ್ದಿ ಮಹಿಳೆ ಎನ್ನುವುದನ್ನು ನೋಡದೆ ಬಟ್ಟೆ ಹಿಡಿದು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಸುಶಾಂತ್ ಮತ್ತು ಗಂಗಪ್ಪನ ಮೇಲೆ ದೂರು ಕೊಟ್ಟಿದ್ದ ನೊಂದ ಮಹಿಳೆ ರಾಧಮ್ಮ ಅವಲತ್ತುಕೊಂಡಿದ್ದಾರೆ. ಬರ್ತಾನೆ ಅಂತ ಹೇಳ್ತಾರೆ ಸರ್, ಅವರೆಲ್ಲ ಸಾಹೇಬ್ ಬರ್ತಾರಂತೆ ಸಪೋಟ. ನೀವಿಬ್ಬರೇ ಇರೋದು, ಏನು ಮಾಡ್ತೀರಾ? ನಮ್ಮ ಮಿನಿಸ್ಟ್ರೆಲ್ಲ ನಮ್ಮ ಕಡೆ ಅವರೇ, ಏನು ಮಾಡ್ಕೊತೀರೋ ಮಾಡ್ಕೊಳ್ರಿ ನೀವು ಅಂತ ಸರ್. ನನಗಿದೆಲ್ಲ ಹೊಡೆದವ್ರೆ ಸರ್, ಹಿಂದಿಂದೆಲ್ಲ ಕಲ್ಮೇಲೆ ಬಿಟ್ಟಿದೆ. ಇದೆಲ್ಲ ಜಾಸ್ತಿ ಅಂಶ ಕೊಡ್ತಾರೆ ಸರ್. ಅವ್ನು ಗಂಗಪ್ಪ ಅಂತಾನೆ, ನೀನು ಇಲ್ಲೇ ಮಾಡಿಸ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾನೆ ಸರ್ ಅವನು. ನಿನ್ನೆ ನಡೆದ ಈ ಘಟನೆ ಬಗ್ಗೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೊಟ್ಟಿದ್ದು, ದೂರಿನ ಅನ್ವಯ ಪೊಲೀಸರು ಸ್ಥಳಕ್ಕೆ ತೆರಳಿ ಮಹಜರು ಮಾಡಿಕೊಂಡು ಮಹಿಳೆಯ ಮೇಲೆ ನಡೆದ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಏಕಾಏಕಿ ಜಮೀನಿಗೆ ನುಗ್ಗಿ ಸುಶಾಂತ್ಗೆ ಬೆಂಬಲವಾಗಿ ನಿಂತು ಮೂಲ ಜಮೀನು ಮಾಲೀಕರ ಮೇಲೆ ದೌರ್ಜನ್ಯ ಎಸಗಿದ್ದ ಗಂಗಪ್ಪ ಮಾತನಾಡಿ, ಆ ಜಮೀನಿಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಗ್ರಾಮಾಂತರ ಪೊಲೀಸ್ ಠಾಣೆ PSI ಶರಣಪ್ಪ ಅವರೇ ಸೆಟ್ಲು ಮಾಡಿದ್ದರು. ಆದರೂ ಈ ಮಹಿಳೆಯರು ನನ್ನ ಮೇಲೆ ಜಗಳಕ್ಕೆ ಬಂದಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಪೊಲೀಸರು ವಾಸ್ತವತೆ ತಿಳಿದು ನ್ಯಾಯಾಲಯದ ಆದೇಶಗಳೇನಿವೆ ಎಂಬುದರ ಮೇಲೆ ಕ್ರಮ ಜರುಗಿಸಬೇಕಾಗಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೈತನೊಬ್ಬ ಸಾಲ ಸೋಲ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದಿದ್ದ ಬಾಳೆ ಗಿಡಗಳನ್ನು ರಾತ್ರೋರಾತ್ರಿ ದುಷ್ಕರ್ಮಿಗಳು ಕಡಿದು ಬಿಸಾಡಿದ್ದಾರೆ. ಇನ್ನೇನು 2 ತಿಂಗಳಲ್ಲಿ ಬಾಳೆಗೊನೆ ಬಿಟ್ಟು ಫಸಲು ಬರುವುದಲ್ಲಿತ್ತು. ಅಷ್ಟರಲ್ಲಿ ಈ ಕೃತ್ಯ ನಡೆದಿದ್ದು ರೈತ ಕಂಗಾಲಾಗಿದ್ದಾನೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿ ಇಡುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಳಗೆರೆ ಗ್ರಾಮದ ನಿವಾಸಿ ಮಂಜುನಾಥ್ ಎಂಬುವರ ಬಾಳೆ ತೋಟದಲ್ಲಿನ ಗಿಡಗಳನ್ನು ದುಷ್ಕರ್ಮಿಗಳು ರಾತ್ರೋರಾತ್ರಿ ಕತ್ತರಿಸಿ ಹಾಕಿದ್ದಾರೆ.
ಇದರಿಂದ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದ್ದು, ಸ್ಥಳಕ್ಕೆ ತಹಸೀಲ್ದಾರ್ ಅರವಿಂದ್ ಮತ್ತು ತೋಟಗಾರಿಕೆ ಇಲಾಖೆಯ ಕಿರಣ್ ಕುಮಾರ್ ಬಾಳೆ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಹಸೀಲ್ದಾರ್ ಅರವಿಂದ್ ಮಾತನಾಡಿ, ಬಳಗೆರೆ ಗ್ರಾಮದಲ್ಲಿ ಬಾಳೆ ತೋಟ ನಾಶವಾಗಿದೆ ಎಂಬ ಸುದ್ದಿ ನನ್ನ ಗಮನಕ್ಕೆ ಬಂದಿದ್ದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದೇನೆ. ಸುಮಾರು ಗಿಡಗಳು ನಾಶವಾಗಿ ರೈತನಿಗೆ ನಷ್ಟ ಉಂಟಾಗಿದೆ. ಈ ರೀತಿ ಬೆಳೆ ಬೆಳೆಯದಿರುವುದು ಈಗಿನ ಕಾಲದಲ್ಲಿ ಕಷ್ಟಕರವಾಗಿದೆ. ಇನ್ನು ಬೆಳೆದು ನಿಂತಿರುವ ಬೆಳೆಯನ್ನ ಈಗ ರೈತ ಮಂಜುನಾಥ್ ಕಳೆದುಕೊಂಡಿದ್ದಾನೆ. ಪರಿಹಾರಕ್ಕಾಗಿ ಹಾರ್ಟಿಕಲ್ಚರ್ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಅದನ್ನು ಕೂಡ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಎಂದರು. ವಿಲೇಜಲ್ಲಿ ಬುಧವಾರ ಬೆಳಕಿಗೆ ಬಂದಿರತಕ್ಕಂಥ ಪ್ರಕರಣ, ಬಾಳೆ ಗಿಡಗಳನ್ನ ಕಡಿದಿರ್ತಕ್ಕಂಥದ್ದು. ಅದನ್ನು ವಿಸಿಟ್ ಮಾಡಿದ್ದೀವಿ ನಾವು ಮತ್ತು ನಮ್ಮ SADH ಅವರು, ಕಿರಣ್ ಅವರು. ನಾವು ಈಗ ವಿಸಿಟ್ ಮಾಡಿ ಅದಕ್ಕೆ ಪರಿಹಾರಕ್ಕೆ ಕಿರಣ್ ಅವ್ರ ಕಡೆಯಿಂದ ಏನಾಗುತ್ತೆ, ಅವರ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇನು ಪ್ರೊವಿಷನ್ಸ್ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ ಅವ್ರ ಹತ್ರನೂ ಮಾತಾಡಿದ್ದೀನಿ. ಸಬ್ ಇನ್ಸ್ಪೆಕ್ಟರ್ ನಾವು ಆದಷ್ಟು ಸ್ಟ್ರಿಂಜೆಂಟಾಗಿ ನಾವು ಕೇಸ್ ನಮೂದು ಮಾಡ್ತೀವಿ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದಾಜಿಗೆ 200 ಗಿಡಗಳು ಮೇಲ್ನೋಟ ಕಾಣ್ತಿದೆ. 3000 ಬೆಳೆದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದರಲ್ಲಿ 200 ಗಿಡ. ರೈತ ಮಂಜುನಾಥ್ ಮಾತನಾಡಿ, ನಮ್ಮ ತೋಟಕ್ಕೆ ತಹಸೀಲ್ದಾರ್ ಸೇರಿದಂತೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದು ತೋಟವನ್ನು ಪರಿಶೀಲನೆ ಮಾಡಿದ್ದಾರೆ. ಪರಿಹಾರ ಒದಗಿಸಲು ತಹಸೀಲ್ದಾರ್ ಸೂಚನೆ ನೀಡಿದ್ದಾರೆ. ಪೊಲೀಸ್ ಇಲಾಖೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ಸೂಚಿಸುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ ಎಂದು ಹೇಳಿದರು. ಬಳಗೆರೆ ಗ್ರಾಮ ನಿನ್ನೆ ಎಲ್ಲ ನ್ಯೂಸ್ ಇದೆಲ್ಲ ಬಂದು ಇದು ಮಾಡೋಗಿದ್ರು. ಇವತ್ತೆಲ್ಲ ತಹಸೀಲ್ದಾರು ಮತ್ತು ತೋಟಗಾರಿಕೆಯವರೆಲ್ಲ ಬಂದಿದ್ದರು. ತೋಟ ವೀಕ್ಷಣೆ ಮಾಡಿ ಎಲ್ಲ ಬಾಳೆ ಕಡ್ದಿರೋದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಪರಿಹಾರ ಮಾಡಿಕೊಡ್ತೀವಿ ಅಂತೇಳಿ ಸಾಹೇಬರು ಹೇಳಿದ್ದಾರೆ. ಮತ್ತು ತಹಸೀಲ್ದಾರ್ ಸಾಹೇಬರು ತನಿಖೆ ಮಾಡೋಕ್ಕೆ ಸಬ್ ಇನ್ಸ್ಪೆಕ್ಟರ್ ಸಾರು ಹೇಳಿದ್ದಾರೆ. ನಾವು ಕಂಪ್ಲೇಂಟ್ ಬುಧವಾರ ಸಾಯಂಕಾಲನೇ ಕೊಟ್ಟಿದ್ದೀವಿ. ನಮಗೆ ನ್ಯಾಯ ಕೊಡಿಸ್ಬೇಕಂತ ತಹಸೀಲ್ದಾರ್ ಸಾರು ಕೇಳ್ಕೊಂಡಿದ್ದೀವಿ. ಅವರು ತೋಟಗಾರಿಕೆಯವ್ರನ್ನ ಕರ್ಕೊಬಂದು ಅವರು ನಮ್ಗೆ ಪರಿಹಾರ ಕೊಡ್ತೀವಿ ಅಂತ ಹೇಳೋಗಿದ್ದಾರೆ ಸರ್. ಇದೇ ವೇಳೆ ರಾಜಸ್ವ ನಿರೀಕ್ಷಕ ಯೋಗೇಶ್ ಬಾಬು, ಗ್ರಾಮಾಧಿಕಾರಿ ಶಾವಕ್ಕ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್ ಬಿ, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಹೊಸಕೋಟೆ ದಾಬಾಸ್ಪೇಟೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ವಾಹನ, ಬೈಕ್ ಹಾಗೂ XUV ಕಾರಿನ ನಡುವೆ ಸರಣಿ ಡಿಕ್ಕಿ ಸಂಭವಿಸಿ ಕಾರಿನಲ್ಲಿದ್ದ 6 ಮಂದಿ ಮತ್ತು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಶುಕ್ರವಾರ ಮುಂಜಾನೆ ಹೊಸಕೋಟೆ ಬಳಿ ಸಂಭವಿಸಿದ ಭೀಕರ ಸರಣಿ ರಸ್ತೆ ಅಪಘಾತದಲ್ಲಿ 7 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿ ಎಂ ಸತ್ಯ ಅವರ ಗ್ರಾಮದ ಬಳಿ ಕ್ಯಾಂಟರ್ ವಾಹನ, ಬೈಕ್ ಹಾಗೂ SUV ಕಾರಿನ ನಡುವೆ ಸರಣಿ ಡಿಕ್ಕಿ ಸಂಭವಿಸಿದ್ದು ಸ್ಥಳದಲ್ಲೇ ಕಾರಿನಲ್ಲಿದ್ದ 6 ಮಂದಿ ಮತ್ತು ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣವಾಗಿರಬಹುದೆಂದು ಪ್ರಾಥಮಿಕವಾಗಿ ಶಂಕಿಸಲಾಗಿದ್ದು, ಹೆದ್ದಾರಿಯಲ್ಲಿ ಸಾಗುತ್ತಿದ್ದ XUV ಕಾರು ಮೊದಲು ಮುಂದೆ ಹೋಗುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಬಳಿಕ ನಿಯಂತ್ರಣ ತಪ್ಪಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಹತ್ ಕಡೆಯಿಂದ ಕ್ಯಾಂಟರ್ ಬರ್ತಾ ಇತ್ತು. ಅವ್ನ್ ಬ್ರೇಕ್ ಹಾಕಿದ್ದಾನೆ. ಅಲ್ಲಿ ಇದು ವೀಲು ಕಳ್ಸ್ಕೊಂಬಂದು ಇಲ್ಲಿ ಬಿದ್ದಿದೆ. ವೀಲ್ ಕಳ್ಸ್ಕೊಂಡ್ ಬಿಡ್ತಾನೆ. ಯಾವ್ದೋ ಕಾರ್ ಬಂದು ವೀಲ್ ಹೊಡೆದ್ಬಿಟ್ಟು ಇದು ಅಪೋಸಿಟ್ ತಿರುಗಿತ್ತು. ಮತ್ತೆ ಇದು ಜಯಂಟ್ರ್ ಬಂದು ಇದು ನಮ್ ಬಸ್ ಹೊಡಿಬೇಕಾಯ್ತು. ಇದು ಜಯಂಟ್ರು ಬಸ್ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಹಾಕಿ ಮತ್ತೆ ಬಂದ್ ನೋಡೋಷ್ಟಿಗೆ ಕಾರು ಆಕ್ಸಿಡೆಂಟ್. ಮತ್ತೆ ಅಲ್ಲೊಂದ್ ಬೈಕ್ ಇತ್ತು, ಬೈಕು ಆಕ್ಸಿಡೆಂಟ್ ಆಗಿತ್ತು. ಬೈಕ್ ಸ್ಪಾಟ್ ಆಗ್ಬಿಟ್ಟಿದ್ದ ಸರ್. ನಾವ್ ನೋಡಿದ್ರೆ ಭಯಂಕರ ಇತ್ತು. ನೋಡಿದ್ರೆ ಅಲ್ಲಿ ಬೈಕ್ ನೋಡಿದ್ರೆ ಭಯಂಕರ ಆಗಿತ್ತು. ಬೈಕ್ ಒಂದೇ ಒಂಚೂರು ಜಸ್ಟ್ ಮಿಸ್ ಗ್ಲಾಸ್ಗೆ, ಬಸ್ ಗ್ಲಾಸ್ಗೆ ಗ್ಲಾಸ್ ಹೊಡಿಬೇಕಾಯ್ತು. ಅದೊಡ್ದೆ ನಮಗೂ ಸಮಸ್ಯೆ ಆಗುತ್ತೆ. ಕಣ್ಣು ಇಲ್ಲ ಏನಾದ್ರು ಒಂದು ಹೋಗಿರುತ್ತೆ. ಹೌದು, ಪೊಲೀಸ್ ಅವ್ರಿಗೆ ನಾವೇ ಗೂಗಲ್ ಅಲ್ಲಿ ಕಾಲ್ ಮಾಡಿ ತಿಳಿಸ್ತೇವೆ ಸರ್.
ಅಪಘಾತದಲ್ಲಿ ಮೃತಪಟ್ಟವರಲ್ಲಿ 6 ಮಂದಿ ಬೆಂಗಳೂರಿನ ಕೊತ್ತನೂರು ಮೂಲದವರು ಎಂದು ತಿಳಿದು ಬಂದಿದೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎಂಬುದಾಗಿ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್, ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು 2 ವೀಲರ್ಗೆ ಎಕ್ಸ್ಯೂ ವೆಹಿಕಲ್ ಅವರು ಹೊಡೆದಿದ್ದಾರೆ. ಅದರಲ್ಲಿ 2 ವೀಲರ್ ರೈಡರ್ ಆದ್ರೂ ಅವ್ರು ಡೆತ್ ಆಗಿದೆ. ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗ್ತದೆ. ಅದೇ ಇಂಪ್ಯಾಕ್ಟ್ ಆ ಗಾಡಿ ಎಕ್ಸ್ಯೂಯಲ್ಲಿ ಆಗಿತ್ತು. ಈಗ ನಾವು ಇಲ್ಲಿ ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಬೈಕ್ ರೈಡರ್ ಮತ್ತೆ ಆಕ್ಚುಲಿ ಇಬ್ಬರು ನಾವು ಐಡೆಂಟಿಫೈ ಆಗಿದೆ. ಅವರು ಪೇರೆಂಟ್ಸ್ ಅವ್ರಿಗೆ ಮತ್ತೆ ರಿಲೇಟಿವ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದ್ರು ಕಂಪ್ಲೀಟ್ ಮಾಡ್ತೀವಿ. ಅದರ ಜೊತೆಗೆ ಬಾಕಿ ಅವ್ರದ್ದು ಕೂಡ ಐಡೆಂಟಿಫೈ ಮಾಡಕ್ಕೆ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಲಾಭೂರಾಮ್, ಕೇಂದ್ರ ವಲಯ, ಐಜಿಪಿ ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನ ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಆ ಸಾವು ಹೇಗಾಯಿತು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಮಧ್ಯರಾತ್ರಿ ಸಂಬಂಧಿಕರಿಗೆ ಕರೆ ಮಾಡಿದ ಮಹಿಳೆ ತಾಯಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಗಿ ತಿಳಿಸಿದ್ದಳು. ತಾಯಿಯ ಕೊನೆಯ ಆಸೆ ಗಂಡನ ಗೋರಿ ಪಕ್ಕವೇ ಉಳಬೇಕೆಂಬುದಾಗಿತ್ತು. ಹಾಗಂತ ರಾತ್ರೋರಾತ್ರಿ ಶವ ತಂದ ಮಗಳು ಬೆಳಗ್ಗೆ ಅಂತ್ಯಕ್ರಿಯೆ ಮಾಡುವ ತರಾತುರಿಯಲ್ಲಿದ್ದಳು. ಈ ನಡುವೆ ಎಂಟ್ರಿ ಕೊಟ್ಟ ಖ್ಯಾತಸಂದ್ರ ಪೊಲೀಸರು ಭಯಾನಕ ಮಾಹಿತಿಯನ್ನ ಬಯಲಿಗೆಳೆದಿದ್ದಾರೆ. ತುಮಕೂರು ನಗರದ ಬಂಡೆಪಾಳ್ಯ ಬಳಿಯ ಶ್ರೀನಗರ ನಿವಾಸಿ ಪುಷ್ಪಲತಾ ಸ್ವಂತ ಸೂರು ಕಟ್ಟಿಕೊಂಡು ಮಗಳು ಸುಚಿತ್ರಾ ಹಾಗೂ ಅಳಿಯನ ಜೊತೆ ವಾಸವಿದ್ದರು. ಕಳೆದ ಕೆಲ ದಿನಗಳಿಂದ ಮಂಡಿ ನೋವು ಎಂದು ಹಾಸಿಗೆ ಹಿಡಿದಿದ್ರು. ಫೆಬ್ರವರಿ 11ರಂದು ರಾತ್ರಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಆಕೆಯ ಜೊತೆ ವಾಸವಿದ್ದ ಮಗಳು ಹೃದಯಾಘಾತ ಎಂದು ಅಂತ್ಯಕ್ರಿಯೆ ಮಾಡಲು ಮುಂದಾಗಿದ್ಲು. ಆದರೆ ಅದೇ ಸಮಯಕ್ಕೆ ಕೆಲವು ಮಂದಿ ಸ್ಥಳೀಯರು ಅನುಮಾನದಿಂದ ನೀಡಿದ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಬಂದ ಪೊಲೀಸರು ಸಾವಿನ ಹಿಂದಿನ ಅಸಲಿ ಸತ್ಯ ಬಯಲು ಮಾಡಿದ್ದಾರೆ. ಪುಷ್ಪಲತಾ ಹೃದಯಾಘಾತದಿಂದ ಸಾವನ್ನಪ್ಪಿಲ್ಲ, ಕೊಲೆಯಾಗಿದ್ದಾರೆ ಎಂಬುದನ್ನು ಬಯಲು ಮಾಡಿದ್ದಾರೆ. ಪುಷ್ಪಲತಾರನ್ನು ಕೊಲೆ ಮಾಡಿದ್ದು ಮತ್ಯಾರೂ ಅಲ್ಲ, ಆಕೆಯ ಮಗಳೇ ಸುಚಿತ್ರಾ ಹಾಗೂ ಆಕೆಯ ಪತಿ ಸುರೇಶ್ ಸಹ ಪುಷ್ಪಲತಾ ಮನೆಯಲ್ಲಿಯೇ ವಾಸವಿದ್ರು. ಸುರೇಶ ಕೊರಿಯರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಆತನ ದುಡಿಮೆಯಲ್ಲಿ ಜೀವನ ಸಾಗಿಸುತ್ತಿದ್ದ ಎನ್ನಲಾಗಿದೆ. 1 ವರ್ಷದ ಹಿಂದೆ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆಗೆ ಒಳಗಾದ ಪುಷ್ಪಲತಾ ಗಂಡ ಬಾಬು ನಾಯಕ್ ಮೃತಪಟ್ಟಿದ್ರು. ತಂದೆಯ ಮುದ್ದಿನ ಮಗಳು ಸುಚಿತ್ರಾ ಅವರನ್ನು ಕಳೆದುಕೊಂಡಿದ್ದ ದುಃಖದಲ್ಲಿದ್ದು ಜ್ಯೋತಿಷಿಯೊಬ್ಬರನ್ನು ಭೇಟಿ ಮಾಡಿದ್ದಳು. ಈ ವೇಳೆ ಬಾಬು ಸಾವಿಗೆ ಆತನ ಪತ್ನಿಯೇ ಕಾರಣ. ಪುಷ್ಪಲತಾ ಮಾಟ ಮಂತ್ರ ಮಾಡಿಸಿದ್ದರೂ ನಿನಗೂ ಅವರಿಂದ ಕಂಟಕ ಇದೆ ಎಂದು ಜ್ಯೋತಿಷಿ ಹೇಳಿದ್ದರು ಎನ್ನಲಾಗಿದೆ. ಈ ಮಾತು ಕೇಳಿದ ಸುಚಿತ್ರಾ ತನ್ನ ಪ್ರೀತಿಯ ತಂದೆಯನ್ನು ಕೊಂದಿದ್ದಾರೆಂಬ ಆಲೋಚನೆ ಹಾಗೂ ತಾನು ಈಕೆಯಿಂದ ಸಾಯಬಹುದೆಂಬ ಆತಂಕದಲ್ಲಿ
ಫೆಬ್ರವರಿ 11ರ ರಾತ್ರಿ ಊಟ ಮಾಡಿ ಮಲಗಿದ್ದ ತಾಯಿಯನ್ನು ದಿಂಬಿನಿಂದ ಉಸಿರುಗಟ್ಟಿಸಿ ಸಾಯಿಸಿದ್ದಾಳೆ. ಈ ವೇಳೆ ಹಲ್ಲೆ ಸಹ ಮಾಡಿದ್ದಳು ಎನ್ನಲಾಗಿದ್ದು, ಮುಖದಲ್ಲಿ ರಕ್ತ ಕಲೆಗಳು ಕಾಣಿಸಿವೆ. ಈ ಎಲ್ಲ ವಿಚಾರ ಗೊತ್ತಿದ್ದ ಸುಚಿತ್ರಾ ಗಂಡ ಮೌನ ವಹಿಸಿದ್ದ. ಪೊಲೀಸರ ತನಿಖೆ ವೇಳೆ ಆತ ಸಹ ಪರೋಕ್ಷವಾಗಿ ಶಾಮೀಲಾಗಿರುವ ಅಂಶಗಳು ಕಂಡುಬಂದಿದೆ. ಸದ್ಯ ಸುಚಿತ್ರಾ ಹಾಗೂ ಆಕೆಯ ಪತಿ ಸುರೇಶ್ ಗೌಡ ಅವರನ್ನು ಖ್ಯಾತಸಂದ್ರ ಪೊಲೀಸರು ಬಂಧಿಸಿದ್ದಾರೆ. ಕೊಲೆ ಮಾಡಿರುವುದಾಗಿ ಖ್ಯಾತಸಂದ್ರ ಪೊಲೀಸರ ವಿಚಾರಣೆ ವೇಳೆ ಒಪ್ಪಿಕೊಂಡಿರುವ ಸುಚಿತ್ರಾ ಜ್ಯೋತಿಷಿ ಕತೆ ಹೇಳಿದ್ದಾಳೆ. ಆದರೆ ಅದರ ಜೊತೆಗೆ ಒಂದಷ್ಟು ಹಣದ ವಿಚಾರ ಸಹ ಕಾರಣ ಇರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಇತ್ತೀಚೆಗೆ ಜಾಗ ಮಾರಿ ಬಂದ ಲಕ್ಷಾಂತರ ರು ಹಣವನ್ನು ಪುಷ್ಪಲತಾ ತಾನೇ ಇಟ್ಟುಕೊಂಡಿದ್ದಳು ಎನ್ನಲಾಗಿದೆ. ಅದೇ ವಿಚಾರವಾಗಿ ಜಗಳ ನಡೆದು ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ಎಲ್ಲ ಆಯಾಮಗಳಿಂದ ತನಿಖೆ ನಡೆಸುತ್ತಿದ್ದಾರೆ. ತಾನೇ ಕೊಂದು ಕತೆ ಕಟ್ಟಿದ್ದ ಸುಚಿತ್ರಾ ತಾವು ವಾಸವಿದ್ದ ಶ್ರೀನಗರದ ಮನೆಯಿಂದ ತುಮಕೂರು ತಾಲೂಕಿನ ಅನುಪನಹಳ್ಳಿಯ ಸಂಬಂಧಿಕರ ಮನೆಗೆ ಬೆಳ್ಳಂಬೆಳಗ್ಗೆಯೇ ಶವ ತಂದಿತ್ತು. ಯಾರಿಗೂ ಗೊತ್ತಾಗದ ರೀತಿ ಎಲ್ಲರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಮಾಡಲು ಮುಂದಾಗಿದ್ಲು ಎಂಬುದು ವಿಚಾರಣೆ ವೇಳೆ ಗೊತ್ತಾಗಿದೆ. ಈ ವಿಚಾರ ತಿಳಿದ ಸಂಬಂಧಿಕರು ಆಘಾತಕ್ಕೆ ಒಳಗಾಗಿದ್ದಾರೆ. ತಿಮ್ಮಯ್ಯ, ಈ ಟಿವಿ, ತುಮಕೂರು. ರಾಜ್ಯದ ಟಾಪ್ 10 ಸಹಕಾರ ಸಂಘಗಳ ಪಟ್ಟಿಯಲ್ಲಿ ಆರೂರು ವ್ಯವಸಾಯ ಸೇವಾ ಸಹಕಾರ ಸಂಘ ಇರಬೇಕು ಎಂಬ ಗುರಿ ಇಟ್ಟುಕೊಂಡು ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡು ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾರ್ಗದರ್ಶನ ಹಾಗೂ ಅನುದಾನದ ಮೂಲಕ ಸಂಘವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಕಾಂಗ್ರೆಸ್ ಬೆಂಬಲಿತ ನೂತನ ಅಧ್ಯಕ್ಷ ಜೆವಿ ಜಗದೀಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಜೆವಿ ಜಗದೀಶ್ ಹಾಗೂ ಉಪಾಧ್ಯಕ್ಷರಾಗಿ ಆದಿನಾರಾಯಣಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆ ನಡೆಸಿದ ಅಧಿಕಾರಿ ಶಂಸು ತಬ್ರೇಜ್ ಘೋಷಿಸಿದರು. ನೂತನ ಅಧ್ಯಕ್ಷ ಜೆವಿ ಜಗದೀಶ್ ಮಾತನಾಡಿ, ಸಂಘಕ್ಕೆ 50 ವರ್ಷಗಳ ಇತಿಹಾಸವಿದ್ದು ಹಿರಿಯರು ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಸಂಘ ಯಾವತ್ತೂ ಡಿಫಾಲ್ಟ್ ಆಗಿಲ್ಲ. ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘಕ್ಕೆ ಮತ್ತಷ್ಟು ಒಳ್ಳೆಯ ಹೆಸರು ತರುವ ಉದ್ದೇಶ ಹೊಂದಿದ್ದೇವೆ. ರಾಜ್ಯದ ಟಾಪ್ 10 ಸಹಕಾರ ಸಂಘಗಳ ಪಟ್ಟಿಯಲ್ಲಿ ನಮ್ಮ ಸಂಘ ಇರಬೇಕು ಎಂಬ ಗುರಿ ಹೊಂದಿದ್ದೇವೆ ಎಂದರು. ನಮ್ಮ ಸೊಸೈಟಿ ಯಾವತ್ತೂ ಡಿಫಾಲ್ಟ್ ಆಗೇ ಇಲ್ಲ. ಏನು ಇವಾಗ ಒಂದು ಸೊಸೈಟೀಸಲ್ಲಿ ಏನೇನಿರ್ತದೆ ಅನುದಾನಗಳು ತರೋದಾಗಲಿ, ಅದು ಎಲಿಜಿಬಿಲಿಟಿ ಆಗಲಿ ಯಾವತ್ತೂ ಕಳ್ಕೊಂಡಿಲ್ಲ. ಸಿಂಗನಾಯಕನಹಳ್ಳಿ ಕೋಆಪರೇಟಿವ್ ಸೊಸೈಟಿ, VSSM ಸೊಸೈಟಿ ಏನಿದೆ ಆ ಮಟ್ಟದಲ್ಲಿ ಇದನ್ನು ಬೆಳೆಸಬೇಕು, ಆ ಮಟ್ಟದಲ್ಲಿ ಉನ್ನತೀಕರಣ ಮಾಡಬೇಕು, ಡಿಜಿಟಲೀಕರಣ ಮಾಡಬೇಕು ಅಂದ್ಬಿಟ್ಟು ಒಂದು ಪಣ ತೊಟ್ಟು ಎಲ್ಲರನ್ನೂ ಇಲ್ಲಿದ್ದಾರಲ್ಲ ಎಲ್ಲ ಜನ ಕೂಡ ತುಂಬ ಒಂದು ಹುಮ್ಮಸ್ಸಿನಿಂದ ಆಮೇಲೆ ತುಂಬ ಕೆಲಸ ಮಾಡೋದು. ಆ ಕೆಲಸದ ಪ್ರತಿಫಲನೆ ಇವತ್ತು ನಮ್ಮ ಸಂಘದಲ್ಲಿ ನಾವು 9 ಸ್ಥಾನ ಗೆದ್ದು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಈ ಒಂದು ನಾನು ಏನು ಹೇಳಿದೆ, ಈ ರೀತಿ ಇದನ್ನು ಉನ್ನತೀಕರಣಗೊಳಿಸಿ ರಾಜ್ಯದಲ್ಲಿ ಟಾಪ್ 10ನಲ್ಲಿ ಈ ಸೊಸೈಟಿನ ಮಾಡಿ ರಾಜ್ಯ ಅಥವಾ ರಾಷ್ಟ್ರೀಯವಾಗಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ಪ್ರಶಸ್ತಿ ತೆಗೆದುಕೊಡ್ಬೇಕು ಅಂದ್ಬಿಟ್ಟು ಒಂದು ಆಸೆ ಇಟ್ಕೊಂಡಿರೋಂಥ ವ್ಯಕ್ತಿ. ಈ ವೇಳೆ ಹಿರಿಯ ಮುಖಂಡರಾದ PN ರವೀಂದ್ರ ರೆಡ್ಡಿ, ದಿನೇಶ್, ಶಾಸಕ ಪ್ರದೀಪ್ ಈಶ್ವರ್, ಸಹೋದರ ಚೇತನ್, ನಾಗಭೂಷಣ್, ಎ ಮಂಜುನಾಥ್, ಡಿ ಗೋಪಾಲ್, ಭಾನುಪ್ರಕಾಶ್, ಆನಂದ್ ರೆಡ್ಡಿ ಇನ್ನಿತರರು ಉಪಸ್ಥಿತರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನೆಲಮಂಗಲದ ಇತಿಹಾಸದಲ್ಲಿಯೇ ಹಿಂದೆಂದೂ ಕಂಡರಿಯದ ಶೈಕ್ಷಣಿಕ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. SSLC ಹಾಗೂ PUCಯಲ್ಲಿ 75%ಕ್ಕೂ ಹೆಚ್ಚು ಅಂಕ ಪಡೆದ ನೆಲಮಂಗಲ ಕ್ಷೇತ್ರದ 4,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಫೆಬ್ರವರಿ 14ರ ಶನಿವಾರ ಆಯೋಜಿಸಲಾಗಿದೆ ಎಂದು ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು. ಶೈಕ್ಷಣಿಕ ಹಬ್ಬಕ್ಕೆ ನೆಲಮಂಗಲ ಸಜ್ಜಾಗಿದೆ. ನೆಲಮಂಗಲ ನಗರದ ಡಾಕ್ಟರ್ BR ಅಂಬೇಡ್ಕರ್ ಮೈದಾನದಲ್ಲಿ ಸುದ್ದಿಗಾರರೊಂದಿಗೆ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ನಾಳೆ ಪ್ರತಿಭೆಗಳ ಸನ್ಮಾನಕ್ಕೆ ಬೃಹತ್ ವೇದಿಕೆ ಸಜ್ಜುಗೊಳಿಸುತ್ತಿದ್ದಾರೆ. ಒಂದು ಅಪೂರ್ವ ಸಮಾರಂಭಕ್ಕೆ ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣ ನಾಳೆ ಸಾಕ್ಷಿಯಾಗಲಿದೆ. 2023-24-25ರ ಶೈಕ್ಷಣಿಕ ಸಾಲಿನ SSLC ಮತ್ತು PUC ಪರೀಕ್ಷೆಗಳಲ್ಲಿ 75%ಗಿಂತ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾಳೆ ಗೌರವ ಸಮರ್ಪಣೆ ನಡೆಯಲಿದ್ದು, ವಿದ್ಯಾರ್ಥಿಗಳೇ ನಮ್ಮ ದೇಶದ ಆಸ್ತಿ, ಅವರ ಶ್ರಮಕ್ಕೆ ಗೌರವ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರು ಈ ಕಾರ್ಯಕ್ಕೆ ಆಗಮಿಸಿ ನಮ್ಮೂರಿನ ಮಕ್ಕಳನ್ನು ಅರಿಸಬೇಕೆಂದು ಶಾಸಕ ಎನ್ ಶ್ರೀನಿವಾಸ್ ವಿನಂತಿಸಿದ್ದಾರೆ. ನಾನು ಶಾಸಕನಾದ ಮೇಲೆ ನಡೆದಂಥ SSLC PUC
ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ 75% ಪಡೆದಂಥ ವಿದ್ಯಾರ್ಥಿಗಳನ್ನು 2 ವರ್ಷದ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ವಿ. ಹೌದೌದು, ಅವ್ರನ್ನ ಪ್ರೇರೇಪಿಸಬೇಕು, ಇನ್ನೂ ಚೆನ್ನಾಗಿ ಓದಬೇಕು, ಅವ್ರ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತರೋಕ್ಕೆ, ಅದ್ರ ಜೊತೆಗೆ ನಮ್ಮ ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ, ಅವರು ಹುಟ್ಟಿರ್ತಕ್ಕಂಥ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ, ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಈಗೇನು 75% ತೆಗೆದುಕೊಂಡಿದ್ದಾರೆ, ಮುಂದೆ ಇನ್ನೂ ಅವರು ಹೆಚ್ಚು ಪ್ರತಿಭಾನ್ವಿತರಾಗಬೇಕು. ಆ ಪ್ರತಿಭಾನ್ವಿತರಾಗಿ ಅವರು ಉತ್ತಮವಾಗಿ ತಮ್ಮ ಸಮಾಜದಲ್ಲಿ ಒಂದು ಘನತೆ ಗೌರವದಿಂದ ಬರೀ ವಿದ್ಯಾರ್ಥಿ ದಿಶೆಯಲ್ಲಿ ಅವರೇನು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅದನ್ನು ಉನ್ನತ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಬದುಕಲ್ಲೂ ಸಹ ಅವ್ರ ಸ್ಥಾನಮಾನಗಳು ಹೆಚ್ಚಾಗುವಂತೆ ಒಂದೇನೋ ನಮ್ಮ ಕೈಲಾದಂಥ ಒಂದು ಸಣ್ಣ ಅಳಿಲು ಸೇವೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಅನ್ನೋಕ್ಕಂಥ ಭಾವನೆ ನಮ್ಮೆಲ್ಲರದು. ಹಾಗಾಗಿ ಮಾಡ್ತಾಯಿದ್ದೀವಿ. ಪ್ರತಿಭಾ ಪುರಸ್ಕಾರ ನಾಳೆ ನೆಲಮಂಗಲ ಉತ್ಸವದ ಅಂಗವಾಗಿ ಪ್ರಾರಂಭಿಕ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ತಮಗೆ ತಿಳಿಸ್ತೀವಿ ನಾವು. ಇನ್ನು ಕಾರ್ಯಕ್ರಮದಲ್ಲಿ ಅವಧೂತರಾದ ವಿನಯ್ ಗುರೂಜಿ, ಪವಾಡ ಬಸವಣ್ಣ ದೇವರ ಮಠದ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿ, ಬಮ್ಮುಲ್ ಅಧ್ಯಕ್ಷ ಡಿಕೆ ಸುರೇಶ್, ಪರಿಷತ್ ಸದಸ್ಯ ಎಸ್ ರವಿ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಪರಿಷತ್ ಮಾಜಿ ಸದಸ್ಯ ಮಾಜಿ ಶಾಸಕ ಗೌರಿಶಂಕರ್ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂಕೆ ನಾಗರಾಜು, ಮಾಜಿ ಅಧ್ಯಕ್ಷ ನಾರಾಯಣಗೌಡ, ನಗರಸಭೆ ಅಧ್ಯಕ್ಷ ಗಣೇಶ್, ಕೆ ಕೃಷ್ಣಪ್ಪ, ಮುನಿರಾಮು, ಬಾಬು, ಭಕ್ತನಪಾಳ್ಯ ಮುನಿರಾಜು ಇನ್ನಿತರರು ಇದ್ದರು. ರಾಮ್ ಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಮಂಚೇನಹಳ್ಳಿ ತಾಲೂಕಿನ ಗಿಡಿಗಾನಹಳ್ಳಿ ಬಳಿ ತಲೆ ಎತ್ತುತ್ತಿರುವ ಸರ್ಕಾರಿ ಆಸ್ಪತ್ರೆಗೆ ರಸ್ತೆ ನಿರ್ಮಾಣ ಮಾಡಲು ನಮ್ಮ ಕನಸಿನ ಮನೆ ಕೆಡುತ್ತಾರೆಂಬ ಭಯದಿಂದ ಮನೆ ಮಾಲೀಕ ರಾಧಾಕೃಷ್ಣ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾನೆ. ನ್ಯಾಯ ಮಾಡಬೇಕು, ನೀವು ಇದಕ್ಕೊಂದಕ್ಕೆ ನ್ಯಾಯ ಮಾಡಬಾರ್ದು. ಅಲ್ಲ ಮೇಡಮ್, ನೀವು ಅದಕ್ಕೂ ನ್ಯಾಯ ಮಾಡಿಬಿಟ್ಟು ನನಗೆ ಈ ತರ ನಿನ್ಗೆ ಅನ್ಯಾಯ ಆಗಿದೆಯಪ್ಪ, ನೀನು ಇದು ಬಿಟ್ಬಿಟ್ಟು ನಾನು ಹೇಳ್ತಿರೋ ಗಿಡ್ಗಾನಹಳ್ಳಿ ಸರ್ವೆ ನಂಬರ್ 30 ನೀನು ಒಂದು ಕಲ್ಲು ನೀವು ಕಟ್ಟಂಗಿಲ್ಲ. ಹೌದು, 2-3 ದಿನಗಳ ಹಿಂದೆ ತಹಸೀಲ್ದಾರ್ ಪೂರ್ಣಿಮಾ ಅವರು ರಾಧಾಕೃಷ್ಣ ಅವರ ಮನೆ ಬಳಿ ಇತರ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಜೆಸಿಬಿ ಸಮೇತ ಮನೆ ಕೆಡವಲು ಮುಂದಾಗಿದ್ರು. ಆಗ ಮನೆ ಮಾಲೀಕ ರಾಧಾಕೃಷ್ಣ, ಇದು ನನ್ನ ಕನಸಿನ ಮನೆ, ನಾನು ಕೆಡುವಲು ಬಿಡುವುದಿಲ್ಲ, ನಿಮಗೆ ರಸ್ತೆ ಮಾಡಲು ಇನ್ನು ಸಾಕಷ್ಟು ಜಾಗವಿದೆ, ಅಲ್ಲಿ ರಸ್ತೆ ಮಾಡಿಕೊಳ್ಳಿ, ನಮ್ಮ ಕನಸಿನ ಮನೆಯನ್ನು ಬಿಟ್ಟು ಬಿಡಿ, ಇಲ್ಲವೆಂದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೀನಿ ಎಂದು ಎಚ್ಚರಿಸಿದ್ದರು. ಅದೇ ರೀತಿ ನಿನ್ನೆ ರಾತ್ರಿ ಹಾಗೂ ಬೆಳಗ್ಗೆ ಕೆಲವು ಇಲಾಖೆಯ ಅಧಿಕಾರಿಗಳು ಮನೆಯ ಬಳಿ ಹೋಗಿ ವಿಚಾರಣೆ ನಡೆಸಿದ್ರು. ಇದನ್ನು ಕಂಡ ಮನೆ ಮಾಲೀಕ ರಾಧಾಕೃಷ್ಣ ಇಂದು ಅಂದ್ರೆ ಶುಕ್ರವಾರ ಮಾತ್ರೆಗಳನ್ನ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದಾನೆ. ಇದನ್ನು ಗಮನಿಸಿದ ತನ್ನ ಕುಟುಂಬಸ್ಥರು ಮಂಚೇನಹಳ್ಳಿ ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆಗಾಗಿ ಕೊಂಡೊಯ್ದರು. ಈ ಬಗ್ಗೆ ರಾಧಾಕೃಷ್ಣ ಅವರ ಪತ್ನಿ ಮಾತನಾಡಿ, ನಮ್ಮ ಮನೆಯನ್ನು ಕೆಡವಲು ತುಂಬಾ ದಿನಗಳಿಂದ ತಹಸೀಲ್ದಾರ್ ಪೂರ್ಣಿಮಾ ಅವರು ಸೇರಿದಂತೆ ಅನೇಕ ಇಲಾಖೆಯವರು ಬರುತ್ತಿದ್ದಾರೆ. ಆದರೆ ಅದು ನಮ್ಮ ಕನಸಿನ ಮನೆ ಅಂತ ಹೇಳಿದ್ರು ಸಹ ಅವರು ಕೇಳುತ್ತಿಲ್ಲ. ಪ್ರತಿದಿನ ಪ್ರತಿ ಇಲಾಖೆಯವರು ಬಂದು ನಮಗೆ ಹಿಂಸೆ ಕೊಡುತ್ತಿದ್ದಾರೆ. ಅದೇ ರೀತಿ ಇವತ್ತು ಸಹ ಕೆಇಬಿ ಅವರು ಬಂದು ವಿದ್ಯುತ್ ಕಟ್ ಮಾಡಿ ಮೀಟರ್ ಬಾಕ್ಸ್ ಅನ್ನು ಸಹ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ನನ್ನ ಗಂಡ ಕನಸಿನ ಮನೆ ಹೋಗುತ್ತದೆ ಎಂದು ಮನಸ್ಸಿಗೆ ತುಂಬಾ ಹಚ್ಚಿಕೊಂಡು ನೊಂದು ಮಾತ್ರೆಗಳನ್ನ ನುಂಗಿ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಈಗ ನಾವು ಮನೆ ಕಟ್ತಾ ಇರೋದಾಗ ಸರ್ಕಾರದ್ದು ಅಂತ ಹೇಳ್ಬಿಟ್ಟು ತುಂಬ ಏನು ಜೆಸಿಬಿನೆಲ್ಲ ಎತ್ಕೊಂಡ್ಬಂದು ರಿಸರ್ವ್ ಪೊಲೀಸ್ನೆಲ್ಲ ಕರ್ಕೊಂಡ್ಬಂದು ತಹಸೀಲ್ದಾರ್ ಮೇಡಮ್ ಅವರು ಎಲ್ಲ ನ್ಯೂಸೆನ್ಸ್ ಆಯಿತು, ಮೀಡಿಯಲ್ಲೆಲ್ಲ ಬಂತು. ಅವತ್ತು ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು ಅವರು, ನನ್ನ ಮನೆ ಕೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ, ನನ್ನ ಕನಸಿನ ಮನೆ ಮಾತ್ರ ನಾನು ಬಿಟ್ಕೊಡಲ್ಲ. ಅದೇ ಸರ್ವೆ ನಂಬರಲ್ಲಿ 100 ಮನೆಗಳಿದೆ, ಎಲ್ಲರೂ ಬಿಟ್ಬಿಟ್ಟು ನಾವು ಕಟ್ತಿರೋ ಮನೆನೇ ಟಾರ್ಗೆಟ್ ಮಾಡಿದ್ದಾರೆ. ನಮಗೆ ಮನೆ ಇದೆ, ಪಕ್ಕದಲ್ಲಿ ಅದಿದೆ ಇದಿದೆ ಅಂತ ನಮ್ಗೆ ಗೊತ್ತಿದ್ದೀರ ಕಟ್ಟಿದ್ದೀವಿ, ಬೇಕಾದ್ರೆ ಏನು ಜಾಗ ಇದೆ ಅದನ್ನು ರಸ್ತೆಗೆ ನಾವು ಮಾಡಿಕೊಡ್ತೀವಿ, ನಾವೇ ಏನೋ ರಸ್ತೆ ಮಾಡಿಕೊಟ್ಟು ನಿಮ್ಗೆ ದಾರಿ ಬಿಟ್ಕೊಡ್ತೀವಿ, ಸಾಲ ಸಲ ಮಾಡಿ ಮನೆ ಕಟ್ಟಿದ್ದೀವಿ, ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು. ದಿನಕ್ಕೊಂದೊಂದು ಅರ್ಧ ರಾತ್ರಿ ಕಳಿಸ್ತಾರೆ. ಯಾರ್ಯಾರು ನಾವು ಎನ್ಕ್ವೈರಿ ಮಾಡ್ಕೊಬರೋದಕ್ಕೆ ನಾವು ಅಲ್ಲೇ ಮಲಗಿರ್ತೀವಿ ಮನೆಯಲ್ಲಿ. ಅವ್ರು ಬಂದು ವೀಡಿಯೋಗಳು ತೆಕ್ಕೊಳ್ಳೋದು, ಫೋಟೋಗಳು ತೆಕ್ಕೊಳ್ಳೋದು. ಇವತ್ತು ಫೋನ್ ಮಾಡಿದ್ರು, ನನಗೂ ಬೇಜಾರಾಯಿತು. ಕೆಇಬಿ ಅವ್ರು ಬಂದ್ಬಿಟ್ಟು ಕರೆಂಟ್ ಎಲ್ಲ ಕನೆಕ್ಷನ್ ಕಟ್ ಮಾಡ್ಕೊಂಡು ಹೊಟ್ಟೋಗಿ ಮೀಟರ್ ಕಿತ್ಕೊಂಡು ಹೊಟ್ಟೋಗಿದ್ದಾರೆ. ನೋಟಿಸ್ ಕೊಡ್ತೀರಾ, ನೀವು ಕರೆಂಟ್ ಕಿತ್ಕೊಂಡು ಹೋಗೋದು ತಪ್ಪು ಸರ್ ಅಂತ ಕೇಳಿದ್ದಾರೆ. ಮತ್ತೆ ಬಂದುಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಏನು ಕರೆಂಟ್ ಮೀಟ್ರೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇಷ್ಟು ದಿನ ನಾನು ಕಟ್ಕೊಂಡು ಸಾಲ ಮಾಡಿ ಕಟ್ಕೊಂಡು
ಇವಾಗ ಅದನ್ನೇ ಬಿಡಿಸೋದಕ್ಕೆ ತಹಸೀಲ್ದಾರ್ ಮೇಡಮ್ ಅವರು ರೆಡಿ ಆಗಿದ್ದಾರೆ. ಏನು ನಾನು ಇಂಥ ವೇಸ್ಟು ನಾನೊಬ್ಬ ಏನೋ ಕೈಲಾಗ್ತಿದ್ದವನು ಆಗ್ಬಿಡ್ತಾ ಇದ್ದೀನಿ, ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವರು ಫೋನ್ ಮಾಡಿದ್ರು. ನನ್ನ ಕೈಲಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ನನ್ನನ್ನೇ ಟಾರ್ಗೆಟ್ ಮಾಡಿ ಇದು ಮಾಡ್ತಿದ್ದಾರೆ ಅಂತ. ಯಾಕೆ ಏನಾಯಿತು ಅಂತಂದರೆ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ ತಪ್ಪು, ಮಾಡಿಬಿಟ್ಟಿದ್ದೀನಿ ಅಂತ. ಯಾಕೆ ಅಂತ ಹೋಗ್ಬಿಟ್ಟು ನನ್ನ ಮನೆಯಲ್ಲಿ ನೋಡಿದಾಗ ನನಗೆ ಗೊತ್ತಾಯಿತು ಟಾಬ್ಲೆಟ್ಸ್ ತಗೊಂಡಿದ್ದಾರೆ ಅಂತ. ಇನ್ನು ಮನೆ ಮಾಲೀಕ ರಾಧಾಕೃಷ್ಣ ಅವರನ್ನು ಮಂಚೇನಹಳ್ಳಿ ಆಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪೊಶೆಟ್ಟಿಹಳ್ಳಿ ಚೇತನ್, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ದೇವನಹಳ್ಳಿ ಪುರಸಭೆಯ ವ್ಯಾಪ್ತಿಯ ಚಿಕ್ಕಕೆರೆ ಸಮೀಪದಲ್ಲಿರುವ ಎಸ್ಟಿಪಿ ಪ್ಲಾಂಟ್ಗೆ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಭೇಟಿ ನೀಡುವುದರ ಮೂಲಕ ಅಲ್ಲಿನ ವ್ಯವಸ್ಥೆ ಮತ್ತು ನಿರ್ವಹಣೆ ಕುರಿತು ಪರಿಶೀಲಿಸಿದರು. ಸಿಡಿಡಿ ಇಂಡಿಯಾ ವ್ಯವಸ್ಥಾಪಕಿ ರೋಹಿಣಿ ಅವರಿಂದ ಪ್ಲಾಂಟ್ ಕಾರ್ಯವೈಖರಿ ಕುರಿತು ಮಾಹಿತಿ ಪಡೆದರು. ದೇವನಹಳ್ಳಿ ಎಸ್ಟಿಪಿ ಪ್ಲಾಂಟ್ಗೆ ಭೇಟಿ ನೀಡಿದ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ದೇವನಹಳ್ಳಿ ಎಸ್ಟಿಪಿ ಪ್ಲಾಂಟ್ಗೆ ಭೇಟಿ ನೀಡಿದ್ದೇನೆ. ರಾಜ್ಯದ 100 ಕಡೆಗಳಲ್ಲಿ ಇಂತಹ ಪ್ಲಾಂಟ್ಗಳನ್ನು ಮಾಡಲಾಗಿದೆ. ಇಲ್ಲಿನ ಪ್ಲಾಂಟ್ ನಿರ್ವಹಣೆ ಅತ್ಯುತ್ತಮವಾಗಿದೆ. ಸಿಡಿಡಿ ಇಂಡಿಯಾ ಸಂಸ್ಥೆಯು ಉತ್ತಮವಾಗಿ ನಿರ್ವಹಣೆ ಮಾಡುವುದರ ಮೂಲಕ ಪುರಸಭೆಗೆ ಹಸ್ತಾಂತರಿಸಿದೆ. ಸುಮಾರು ಕಡೆಗಳಲ್ಲಿ ನೋಡಿದ್ದೇನೆ, ಅಲ್ಲಿ ವಾಸನೆ ಕಾಣಿಸಿತ್ತು. ಇಲ್ಲಿ ವಾಸನೆ ಬರದಂತೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆ ಭೇಟಿ ನೀಡಿದ್ದೇನೆ. ಇಲ್ಲಿ ನಿರ್ವಹಣೆಯಂತೆಯೇ ಅಲ್ಲಿಯೂ ಸಹ ನಿರ್ವಹಣೆ ಮಾಡಲು ತಿಳಿಸಲಾಗುತ್ತಿದೆ. ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಆಗದಂತೆ ನಿರ್ವಹಣೆ ಮಾಡಿದ್ದಾರೆ. ಗೊಬ್ಬರವನ್ನು ಸಹ ತಯಾರು ಮಾಡಿ ರೈತರಿಗೆ ನೀಡುವ ಕೆಲಸ ಮಾಡುತ್ತಿದ್ದಾರೆ. ತೋಟಗಾರಿಕೆಗೂ ಸಹ ಗೊಬ್ಬರವನ್ನು ಮಾಡಿಕೊಡುತ್ತಿದ್ದಾರೆ. ನಿರ್ವಹಣೆ ಮಾಡುತ್ತಿರುವ ಪುರಸಭೆಯ ಸಿಬ್ಬಂದಿಗೆ ಅಭಿನಂದಿಸುತ್ತೇನೆ ಎಂದು ಹೇಳಿದರು. ಇಲ್ಲಿ ದೇವನಹಳ್ಳಿಯಲ್ಲಿ ಒಂದು ಒಳ್ಳೆ ರೀತಿಯಿಂದ ತುಂಬ ಸಿಸ್ಟಮೆಟಿಕ್ ಮಾಡಿದ್ದಾರೆ. ನಾನು ಬಂದು ನೋಡಿದ್ದೇನೆ, ಸುಮಾರು ಕಡೆ ನೋಡಿದ್ದೇನೆ. ಆದರೂ ಅಲ್ಲಿ ಸ್ವಲ್ಪ ಸ್ಮೆಲ್ ಇತ್ತು, ಇಲ್ಲಿ ಸ್ಮೆಲ್ ಇಲ್ಲ. ಅದ್ರ ಸಲುವಾಗಿ ಒಂದು ಆರ್ಗನೈಸೇಷನ್ ನಮ್ದು ಯಾವುದು CDD ಆರ್ಗನೈಸೇಷನ್ ಅವರು ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಮತ್ತು ನಿಜವಾಗ್ಲೂ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಇದರಿಂದ ಪಬ್ಲಿಕ್ಗೆ ಆಗಲಿ ಮತ್ತು ನಮ್ಮ ಸರ್ಕಾರಕ್ಕೆ ಆಗಲಿ ಒಂದು ಒಳ್ಳೆ ರೀತಿಯಿಂದ ಇದರಿಂದ ರೈತರಿಗೆ ತುಂಬ ಹೆಲ್ಪ್ ಆಗಿದೆ. ಮತ್ತು ಈವನ್ ನಮ್ಮ ಹಾರ್ಟಿಕಲ್ಚರ್ಗೆ ಅದ್ರ ಸಲುವಾಗಿ ಯೂಸ್ ಮಾಡ್ತಾರೆ. 2 rupees kg ಅಂತ ಇಟ್ಟಿದ್ದಾರೆ. ಅದು ನಿಜವಾಗಲೂ ನಾನು ಇಡೀ ಸ್ಟಾಫ್ಗೆ ತುಂಬ ತುಂಬ ಧನ್ಯವಾದಗಳು. ಇನ್ನು ದೇವನಹಳ್ಳಿಯ ಸಿಹಿಕೆರೆ ಎಂದೇ ಪ್ರಖ್ಯಾತಿಯಾಗಿರುವ ಚಿಕ್ಕಕೆರೆ ಎಂಗಳದ ನೀರಿನ ಘಟಕ ಮತ್ತು ನೀರು ಸರಬರಾಜು ಘಟಕವನ್ನು ಸಚಿವ ರಹೀಂ ಖಾನ್ ಪರಿಶೀಲನೆ ಮಾಡಿದರು. ಪುರಸಭೆಯಲ್ಲಿ ಸಿಬ್ಬಂದಿ ಕೊರತೆ ಇರುವ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಎಲ್ಲ ಮೇಲಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಕೊರತೆ ಇರುವ ಕಡೆಗಳಲ್ಲಿ ಸಿಬ್ಬಂದಿ ನೇಮಕಾತಿ ಬಗ್ಗೆ ಕ್ರಮಕ್ಕೆ ಮುಂದಾಗಲಾಗುವುದು ಎಂದು ಮಾಹಿತಿ ನೀಡಿದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಪ್ರಪಂಚ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರಿದರೂ ಧಾರ್ಮಿಕ ಭಾವನೆ ನೆಲೆ ನಿಂತಿರುವ ನಮ್ಮ ದೇಶದ ಜನರು ದೇವಸ್ಥಾನ, ಮಠ, ಮಂದಿರಗಳನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ. ಪ್ರತಿ ಕ್ಷಣ ಪ್ರತಿ ನಿಮಿಷ ದೇವರ ಸ್ಮರಣೆ ಮಾಡುತ್ತಾ ನಮ್ಮ ಕರ್ತವ್ಯ ನಿರ್ವಹಿಸಿದರೆ ಯಾವ ಕಷ್ಟವೂ ಸುಳಿಯುವುದಿಲ್ಲ ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ತಾಲೂಕಿನ ಬರ್ಲೇಳಹಳ್ಳಿಯಲ್ಲಿ ಶ್ರೀ ಸಪ್ತ ಮಾತೃಕಾ ದೇವಾಲಯ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕ KH ಪುಟ್ಟಸ್ವಾಮಿಗೌಡ ಮಾತನಾಡಿ, ದೇವಸ್ಥಾನಗಳು ಮನುಷ್ಯರಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುವ ಧಾರ್ಮಿಕ ಆಚರಣೆಯ ಕೇಂದ್ರಗಳು. ಪ್ರತಿ ಕ್ಷಣ ಪ್ರತಿ ನಿಮಿಷ ದೇವರ ಸ್ಮರಣೆ ಮಾಡುತ್ತಾ ನಮ್ಮ ಕರ್ತವ್ಯ ನಿರ್ವಹಿಸಿದರೆ ಯಾವ ಕಷ್ಟವೂ ಸುಳಿಯುವುದಿಲ್ಲ ಎಂದು ತಿಳಿಸಿದರು. ಈ ಪ್ರಕೃತಿ ಏನು ಬೆಟ್ಟ ಸುತ್ತಮುತ್ತ ಬೆಟ್ಟ ಬಹಳಷ್ಟು ನಿಶಬ್ದವಾದಂತಹ ಪ್ರದೇಶಗಳಿವೆ. ಅಂತರಲ್ಲಿ ಅತ್ಯಂತ ಸುಂದರವಾದಂತಹ ವಿಶಾಲವಾದಂತಹ ಸಪ್ತ ಮಾತೃಕೆ ಮಾತೆಯರ ಒಂದು ದೇವಸ್ಥಾನವನ್ನ ಅಚ್ಚುಕಟ್ಟಾಗಿ ಈ ಒಂದು ಕುಟುಂಬದವರು ನಿರ್ಮಿಸಿದ ಶಿವಶಂಕರ ಕುಟುಂಬದವರು ನಿರ್ಮಿಸಿಕೊಟ್ಟಿದ್ದಾರೆ. ಅದರ ಫಲ ಬೇಕಾದ್ರೂ ಸಿಗುತ್ತೆ ಅಂತ ನನ್ನ ಭಾವನೆ. ಅಷ್ಟು ವಿಶಾಲವಾಗಿದೆ, ಅಷ್ಟು ಒಂದು ಶಾಂತಿ ನಿಕೇತನ ಇದ್ದಂಗಿದೆ ಈ ಜಾಗ. ಮಾಜಿ ಸಚಿವ ಹಾಗೂ ಡಾಕ್ಟರ್ HN ಪ್ರಾಧಿಕಾರದ ಅಧ್ಯಕ್ಷ HN ಶಿವಶಂಕರ್ ರೆಡ್ಡಿ ಮಾತನಾಡಿ, ಧಾರ್ಮಿಕ ಆಚರಣೆ ಮತ್ತು ದೇವಾಲಯಗಳು ಗ್ರಾಮದ ಜನರನ್ನು ಒಗ್ಗೂಡಿಸುತ್ತವೆ.
ಮನುಷ್ಯರ ನಡುವಿನ ದ್ವೇಷ, ಅಸೂಯೆ ಭಾವನೆಗಳನ್ನು ಹೋಗಲಾಡಿಸಿ ದೇವರ ಹೆಸರಿನಲ್ಲಿ ಸಂಘಟನೆ ಮಾಡುವ ಮೂಲಕ ಮನಸ್ಸಿಗೆ ಶಾಂತಿ ನೆಮ್ಮದಿ ನೀಡಲು ದೇವಾಲಯಗಳು ಅವಶ್ಯಕವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಪ್ರಸನ್ನಾನಂದ ಮಹಾಸ್ವಾಮೀಜಿಗಳು, ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಶ್ರೀ 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 ಜಗದ್ಗುರು ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳು, ಅಖಿಲ ಭಾರತ ಶ್ರೀ ಕೃಷ್ಣ ಯಾದವ ಮಹಾಸಂಸ್ಥಾನ ಸುಕ್ಷೇತ್ರ ಗೊಲ್ಲಾವರಿ ಚಿತ್ರದುರ್ಗ ಜಿಲ್ಲೆ ಪರಮ ಪೂಜ್ಯ ಶ್ರೀ 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 ಸಂಜಯ ಕುಮಾರಾನಂದ ಮಹಾಸ್ವಾಮೀಜಿಗಳು, ಮಠಾಧೀಶರು ಭಾಗವಹಿಸಿದರು. ಈ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿ ಸದಸ್ಯರಾದ ಡಾಕ್ಟರ್ ಎಚ್.ವಿ. ಅನಸೂಯಮ್ಮ, ಡಾಕ್ಟರ್ ಎಚ್.ವಿ. ಶಿವಶಂಕರ್, ಮಾಜಿ ಶಾಸಕಿ ಜ್ಯೋತಿರೆಡ್ಡಿ, ತಾಲೂಕು ನಾಯಕ ಸಂಘದ ಅಧ್ಯಕ್ಷ ಬಾಬಣ್ಣ, ತಾಲೂಕು ಯಾದವ ಸಂಘದ ಅಧ್ಯಕ್ಷರಾದ ಬಿ. ಕೃಷ್ಣಮೂರ್ತಿ, ಸದಸ್ಯರಾದ ಎಚ್.ವಿ. ಅನಸೂಯಮ್ಮ, ಡಾಕ್ಟರ್ ಎಸ್.ಕೆ. ವಾಗ್ದೇವಿ, ಡಾಕ್ಟರ್ ಎಚ್.ವಿ. ಶಿವಶಂಕರ್, ಡಾಕ್ಟರ್ ಎಸ್.ಕೆ. ಗಾಯತ್ರಿ ದೇವಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಹಾಪ್ರಾಣದೀಪಂ ಶಿವಂ. ಮಹಾಶಿವರಾತ್ರಿ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಬ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನವಾದ ಶ್ರೀ ಪಾರ್ವತಾಂಬ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಭಾನುವಾರ ವಿಶೇಷ ಪೂಜೆ, ಹೋಮ, ವಿಶೇಷ ಅಲಂಕಾರ, ತೀರ್ಥ ಪ್ರಸಾದ ಏರ್ಪಡಿಸಿದ್ದು, ಮರುದಿನ ಸೋಮವಾರ 16ರಂದು ಮಧ್ಯಾಹ್ನ 12:30ರಿಂದ 1:30 ಗಂಟೆಗೆ ಬ್ರಹ್ಮ ರಥೋತ್ಸವವನ್ನು ಏರ್ಪಡಿಸಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಪಾರ್ವತಾಂಬ ಶ್ರೀ ಸೋಮೇಶ್ವರ ಸೇವಾ ಸಮಿತಿ ಕೋರಿದೆ. ಮಹಾಪ್ರಾಣದೀಪಂ ಶಿವಂ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. Welcome to Mahashivratri 2026. We will make this night into an immersively meditative experience, a night full of music, dance, meditation and celebration. It is my wish and my blessing. This night should not become just a night of wakefulness, but a night of true awakening. Above all, be with Shiva on this Mahashivratri night. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ತಾಲೂಕು ಕೈವಾರದ ಗವಿ ಬಳಿಯ ಕೀರ್ತನಾ ಇಂಟರ್ನ್ಯಾಷನಲ್ ವಸತಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಚಿಂತಾಮಣಿ ತಾಲೂಕು ನಿಡಗುರ್ಕಿ ಗ್ರಾಮದ ನಾಗಮಣಿ ನರಸಿಂಹಮೂರ್ತಿ ದಂಪತಿಗಳ ಮಗ ಜಸ್ವಂತ್ ಎಂಬ ವಿಶೇಷ ಚೇತನ ವಿದ್ಯಾರ್ಥಿ ರಾಮನಗರದಲ್ಲಿ ಶಿಕ್ಷಣ ಇಲಾಖೆಯಿಂದ ನಡೆದ ರಾಜ್ಯ ಮಟ್ಟದ ಶಾಲಾ ಮಕ್ಕಳ ಆಟೋಪಗಳ ಸ್ಪರ್ಧೆಯ ಎತ್ತರ ಜಿಗಿತದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ಶಾಲೆಗೆ ಹಾಗೂ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದು, ಈ ವಿದ್ಯಾರ್ಥಿನಿಯನ್ನು ಶ್ರೀ ಕೀರ್ತನಾ ಇಂಟರ್ನ್ಯಾಷನಲ್ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿ ಸುಬ್ಬಯ್ಯ ಹಾಗೂ ಎಲ್ಲ ಶಿಕ್ಷಕರು ಜಸ್ವಂತ್ ಹಾಗೂ ಇವರ ತಾಯಿ ನಾಗಮಣಿ, ತಂದೆ ನರಸಿಂಹಮೂರ್ತಿರವರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಪ್ರಶಸ್ತಿ ಪತ್ರ ನೀಡಿ ನೆನಪಿನ ಕಾಣಿಕೆ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್.
16 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ಜಮೀನನ್ನ ರಿಯಲ್ ಎಸ್ಟೇಟ್ ಕುಳುಗಳಿಂದ ಅಕ್ರಮ ಪ್ರಭಾರೆ, ಪ್ರಶ್ನಿಸಿದ ಮಹಿಳೆಯನ್ನ ಎಳೆದಾಡಿ ಹಲ್ಲೆ, ದೂರು ದಾಖಲು. ಸಾಲ ಸೋಲ ಮಾಡಿ ಬೆಳೆದಿದ್ದ ಬಾಳೆ ಗಿಡಗಳನ್ನು ರಾತ್ರೋರಾತ್ರಿ ಕತ್ತರಿಸಿ ಹಾಕಿದ ದುಷ್ಕರ್ಮಿಗಳು, ರೈತ ಕಂಗಾಲು, ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಪರಿಶೀಲನೆ. ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ವಾಹನ, ಬೈಕ್ ಹಾಗೂ ಎಕ್ಸ್ಯುವಿ ಕಾರಿನ ನಡುವೆ ಸರಣಿ ಡಿಕ್ಕಿ, ಡೆಡ್ಲಿ ಅಪಘಾತದಲ್ಲಿ 7 ಜನ ಸ್ಥಳದಲ್ಲೇ ಸಾವು. ಹೆತ್ತ ತಾಯಿಯನ್ನೇ ಕೊಂದು ಹೃದಯಘಾತದ ಕತ್ತೆ ಕಟ್ಟಿದ ಮಗಳು, ಈ ರೀತಿಯಲ್ಲಿ ಬಯಲಾಯಿತು ರಹಸ್ಯ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.